ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ಮತ್ತೆ ವರುಣರಾಯ ಅಬ್ಬರಿಸ್ತಾ ಇದ್ದಾನೆ. ಧಾರಾಕಾರ ಮಳೆಯಿಂದ ಜಿಲ್ಲೆಯಲ್ಲಿ ಅವಾಂತರ ಸೃಷ್ಟಿಯಾಗಿದೆ. ಸಕಲೇಶಪುರ ತಾಲೂಕಿನ ಮಾರನಹಳ್ಳಿ ಬಳಿ ಹಲವೆಡೆ ಭೂಕುಸಿತ ಉಂಟಾಗಿದೆ. ಮರಗಿಡಗಳ ಸಮೇತ ರಸ್ತೆಗೆ ಮಣ್ಣು ಕುಸಿತಾ ಇದೆ. ನಿರಂತರವಾಗಿ ಸುರಿತಾ ಇರುವ ಮಳೆಯಿಂದ ಶಿರಾಡಿ ಘಾಟ್ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಉಂಟಾಗಿ ವಾಹನ ಸವಾರರು ಪರದಾಡಿದ್ದಾರೆ. ಮಾರನಹಳ್ಳಿ ಸಮೀಪ ಕಾರಿನ ಮೇಲಿನ ಬೃಹತ್ ಗಾತ್ರದ ಮರ ಬಿದ್ದಿದೆ. ಅದೃಷ್ಟವಶಾತ್ ಕಾರಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಕಾರಲ್ಲಿದ್ದವರನ್ನ ಪೊಲೀಸರು ರಕ್ಷಣೆ ಮಾಡಿ ಬದಲಿ ವಾಹನದಲ್ಲಿ ಕಳುಹಿಸಿಕೊಟ್ಟಿದ್ದಾರೆ. ಇನ್ನು ರಾಷ್ಟ್ರೀಯ ಹೆದ್ದಾರಿ 75 ಶಿರಾಡಿ ಘಾಟ್ ರಸ್ತೆಯಲ್ಲಿ ಪೊಲೀಸರು ವಾಹನ ಸಂಚಾರವನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಮಾರನಹಳ್ಳಿ ಬಳಿ ಬ್ಯಾರಿಕೇಡ್ ಅನ್ನು ಹಾಕಿ ಕ್ಲೋಸ್ ಮಾಡಿದ್ದಾರೆ. ಸಕಲೇಶಪುರ ತಾಲೂಕಿನ ಎಡಕುಮಾರಿ ಬಳಿ ರೈಲ್ವೆ ಹಳಿ ಮೇಲೆ ಮಣ್ಣು ಹಾಗೂ ಗಿಡಗಳು ಕುಸಿತಾ ಇದೆ. 7 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 15 ಕಡೆಗಳಲ್ಲಿ ಮಣ್ಣು ಕುಸಿತ ಆಗಿದ್ದು ಬೆಂಗಳೂರು ಮಂಗಳೂರು ರೈಲ್ವೆ ಮಾರ್ಗ ತಾತ್ಕಾಲಿಕವಾಗಿ ಬಂದ್ ಆಗಿದೆ. ಒಂದು ಗುಡ್ಡದ ಮಣ್ಣು ಜರಿತಾ ಇರೋದನ್ನು ಗಮನಿಸ್ತಾ ಇದ್ದೀರಾ. ಇನ್ನೊಂದು ರಸ್ತೆಗೆ ಅಡ್ಡಲಾಕಿ ಬೃಹದಾಕಾರದ ಮರ ಬಿದ್ದಿದೆ. ಅದನ್ನು ತೆರವು ಮಾಡೋದಕ್ಕೆ ಸಿಬ್ಬಂದಿಗಳು ಆ ಮಳೆಯಲ್ಲೂ ಕೂಡ ಧೋ ಅಂತ ಸುರಿತಾ ಇರುವಂತಹ ಮಳೆಯಲ್ಲೂ ಕೂಡ ನಿರತವಾಗಿರೋದನ್ನು ಗಮನಿಸ್ತಾ ಇದ್ದೀರಾ. ಈ ರೀತಿ ಸುಮಾರು ಕಡೆ ಹಾಸನದಲ್ಲಿ ಅಧ್ವಾನಗಳಾಗಿದೆ. ಶಿರಾಡಿ ಘಾಟ್ ಸೆಕ್ಷನ್ ಅಂತೂ ಬೆಂಗಳೂರು ಮಂಗಳೂರು ಸಂಚಾರವನ್ನು ಅತ್ಯಂತ ಹೆಚ್ಚಾಗಿ ಕಲ್ಪಿಸುವಂತಹ ಮಾರ್ಗ. ಇನ್ಫ್ಯಾಕ್ಟ್ ಕಮರ್ಷಿಯಲ್ ಗೂಡ್ಸ್ ಗಾಡಿಗಳು ಹೆಚ್ಚಾಗಿ ಬರೋದೇ ಈ ಭಾಗದಿಂದ. ಇಲ್ಲಾಂದರೆ ಅವ್ರಿಗೆ ಇಂಧನ ಖರ್ಚಾಗತ್ತೆ ಅನ್ನೋ ಲೆಕ್ಕಾಚಾರ ಇದೆ. ಚಾರ್ಮಾಡಿ ಮತ್ತು ಆಗುಂಬೆ ಇದೆ. ಆಗುಂಬೆನಲ್ಲಂತೂ ಆಗಲ್ಲ ಹೆವಿ ವೆಹಿಕಲ್ಸ್ ಹೋಗೋದಕ್ಕೆ. ಚಾರ್ಮಾಡಿ ಇದೆ, ಬಾಳೆಹೊನ್ನೂರು ಘಾಟ್ ಇದೆ. ಬಟ್ ಅವೆರಡೂ ಕೂಡ ಕಾಸ್ಟ್ ಕಟ್ಟಿಂಗ್ ಆಗಲ್ಲ ಅಂತ. ಸೊ ಶಿರಾಡಿ ಘಾಟ್ ಬಂದಾಗಿರೋದು ಲಾಸ್ ಆಗ್ತಾ ಇದೆ. ಎಷ್ಟು ಸಮಯಗಳವರೆಗೂ ಶಿರಾಡಿ ಘಾಟ್ ಬಂದಾಗಿರುತ್ತೆ ಅನ್ನೋದು ಗೊತ್ತಿಲ್ಲ. ತಾತ್ಕಾಲಿಕವಾಗಂತೂ ಬಂದ್ ಮಾಡಿದ್ದಾರೆ. ಮುಂಚೆಲ್ಲ ನಾವು ನೋಡ್ತಾ ಇದ್ವಿ ಒಂದು 2-3 ವರ್ಷದ ಹಿಂದೆ ಆ ತಡೆಗೋಡೆ ಎಲ್ಲ ನಿರ್ಮಾಣ ಆಗಿ ರಸ್ತೆ ಎಲ್ಲ ಮಾಡೋದಕ್ಕಿಂತ ಮುಂಚೆ ಆಲ್ಮೋಸ್ಟ್ ಒಂದೊಂದ್ಸಲ ಮಳೆಗಾಲ ಬಂತು ಅಂದರೆ 3-4 ತಿಂಗಳ ಕಾಲ ಶಿರಾಡಿ ಘಾಟನ್ನು ಕ್ಲೋಸ್ ಮಾಡ್ತಾಯಿದ್ರು. ಯಾಕೆಂದರೆ ಗುಡ್ಡ ಜರಿದು ಹೋಗ್ಬಿಡ್ತಾ ಇತ್ತು. ಮಾನವ ನಿರ್ಮಿತ ಕೆಲ ಕಾರಣಗಳಿಗೋಸ್ಕರ ಇಂಥ ಅಪಾಯಗಳಾಗ್ತಾನೇ ಇದೆ. ನೈಸರ್ಗಿಕವಾಗಿ ಪ್ರಕೃತಿ ಒಂದು ವೇಳೆ ಹೆಚ್ಚು ಮಳೆ ಬಂದರೂ ಕೂಡ ಅದನ್ನು ತಡೆಯುವಂತಹ ಶಕ್ತಿ ಇರೋ ಮರಗಳನ್ನು ಮತ್ತು ಸಸಿಗಳನ್ನು ತನ್ನ ಪಾಡಿಗೆ ತನ್ನನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕಿತ್ತು. ಅದನ್ನೆಲ್ಲ ಮಾನವ ತನ್ನ ಅತಿ ಆಸೆಯಿಂದ ಕಡಿದ ಪರಿಣಾಮ ಅಧ್ವಾನಗಳಾಗ್ತಾ ಇದೆ ಅಷ್ಟೆ. ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ನಲ್ಲಿ ಕೂಡ ವೆಹಿಕಲ್ಸ್ ಇರೋದನ್ನು ಗಮನಿಸ್ತಾ ಇದ್ದೀರಾ. ವಾಹನ ಸವಾರರು ಕೂಡ ಒದ್ದಾಡಿ ಹೋದರು. ಒಂದು ಸಲ ಘಾಟ್ ಸೆಕ್ಷನಲ್ಲಿ ಏನಾದರೂ ಜಾಮ್ ಆಯಿತು ಅಂತಂದರೆ 4 ಗಂಟೆ 5 ಗಂಟೆ ತನಕ ಕೂಡ ಅಲ್ಲಿ ಅದೇ ಪರಿಸ್ಥಿತಿಗಳಿರುತ್ತೆ. 2 ವೀಲರ್ ಇರ್ಬೋದು ಅಥವಾ 4 ವೀಲರು ಆರಾಮ್ಸೆ ಹಿಂದಕ್ಕೆ ತೊಗೊಂಡು ಹೋಗ್ತಾರೆ. ಬಟ್ ಪ್ರಾಬ್ಲಮ್ ಆಗೋದೇ ಹೆವಿ ವೆಹಿಕಲ್ಸ್ದು. ಮಳೆ ವಿಸಿಬಿಲಿಟಿ ಕಡಿಮೆ ಮೊದಲೇ, ಅದರ ಮಧ್ಯದಲ್ಲಿ ಇಂಥ ಅನಾಹುತಗಳು ಜನರನ್ನು ಬೆಚ್ಚಿ ಬೀಳಿಸಿದೆ. ಕೂಡಲೇ ಸ್ಥಳೀಯ ಆಡಳಿತ ಅಲ್ಲಲ್ಲಿ ಬಿದ್ದಂತಹ ಗುಡ್ಡದ ಮಣ್ಣನ್ನು ತೆರವು ಮಾಡೋದಕ್ಕೆ ಮುಂದಾಗಿದೆ. ಎಷ್ಟು ಅಂತ ಮಾಡೋದಕ್ಕೆ ಸಾಧ್ಯ ಹೇಳಿ?